ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್, ನಾವು ಆರೋಗ್ಯವಾಗಿರಬೇಕು ಅಂದರೆ ಈ ಅಭ್ಯಾಸಗಳನ್ನ ರೂಢಿ ಮಾಡ್ಕೋಬೇಕು. ಖಂಡಿತ ಈ ಅಭ್ಯಾಸಗಳನ್ನ ನೀವು ರೂಢಿ ಮಾಡ್ಕೊಳ್ಳಿ, ಆರೋಗ್ಯವಾಗಿ ಹೆಲ್ತಿಯಾಗಿ ಫಿಟ್ಟಾಗಿ ಇರ್ತೀರ. ಯಾಕಂದರೆ ನಮಗೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲ ಅಂತಂದರೆ ನಮಗೇನು ಅಲ್ಲಕ್ಕೆ ಅಲ್ಲ. ಹಾಗಾಗಿ ಜೀವನದಲ್ಲಿ ಯಾವಾಗಲೂ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಹೆಲ್ತಿಗೆ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಸ್ವಲ್ಪ ಮಾರಿದ್ರೂ ಬರೀ ನಾವು ಡಾಕ್ಟ್ರ್ ಶಾಪಲ್ಲೇ ಇರಬೇಕತ್ತೆ. ಡಾಕ್ಟ್ರ್ ಶಾಪಿಂದ ನಾವು ತಪ್ಪಿಸ್ಕೊಬೇಕು ಅಂದರೆ ದಿನನಿತ್ಯ ನಮ್ಮ ಒಂದು ದಿನನಿತ್ಯ ಒಂದು ಇದರಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು. ಆ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಡಾಕ್ಟ್ರ್ ಶಾಪ್ ಅವಶ್ಯಕತೆಯೇ ಇರಲ್ಲ. ನಾವೇ ಹೆಲ್ತಿಯಾಗಿರ್ಬೋದು. ಯಾಕಂದರೆ ಮೇನ್ ಇಂಪಾರ್ಟೆಂಟೇ ಹೆಲ್ತಿ. ಅದು ಆರೋಗ್ಯನೇ ನಮಗೆ ಇಲ್ಲ ಅಂತಂದರೆ ಏನು ಪ್ರಯೋಜನ ಅಲ್ವಾ? ಹಾಗಾಗಿ ನಾವೆಲ್ಲ ವಿಷಯದಲ್ಲೂ ಸ್ವಲ್ಪ ನಾವು ಒಂದಷ್ಟು ಅಭ್ಯಾಸಗಳನ್ನ ನಾವು ರೂಢಿ ಮಾಡಿಕೊಂಡ್ರೆ ನಾವು ಯಾವಾಗಲೂ ಆರೋಗ್ಯಕರವಾಗಿ ಚೆನ್ನಾಗೇ ಇರ್ತೀವಿ. ಹಾಗಾಗಿ ನಮ್ಮ ಫಿಟ್ನೆಸ್ನ ಕಾಪಾಡ್ಕೋಬೋದು. ಫಸ್ಟ್ನೇದು ಏನು ಹೇಳ್ತೀನಿ ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಬಂದು ಎದ್ದ ತಕ್ಷಣ ಅಂದರೆ ನೀವು ಎದ್ದ ತಕ್ಷಣ 1 ಲೋಟ ಉಗುರು ಬೆಚ್ಚಗೆ ನೀರು ಕುಡೀರಿ. ಉಗುರು ಬೆಚ್ಚಗೆ ನೀರು ಕುಡಿಯೋದ್ರಿಂದ ಬಿಸಿನೀರಾರು ಸ್ವಲ್ಪ ಬಿಸಿ ಕುಡಿಯೋರು ಬಿಸಿ ಕುಡೀರಿ, ಉಗುರು ಬೆಚ್ಚಗೆ ಕುಡಿಯೋರು ಉಗುರು ಬೆಚ್ಚಗೆ ನೀರು ಕುಡೀರಿ. ಕುಡಿಯೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದ್ರಿಂದ ಸ್ವಲ್ಪ ಮೈಂಡು ರಿಲೀಫ್ ಆಗುತ್ತೆ. ಹಾಗೆ ನಿಮ್ಮ ದಿನನಿತ್ಯ ಕರ್ತವ್ಯಗಳು ಏನಿರುತ್ತೆ ಅದು ನೀಟಾಗಿ ಸಲ್ಲಿಸೋಕ್ಕಾಗುತ್ತೆ. ಓಕೆನಾ? ಎರಡನೇದು ಬಂದು ಪ್ರತಿದಿನ 30 ನಿಮಿಷ ವ್ಯಾಯಾಮ ಮಾಡಿ. ಈ 30 ನಿಮಿಷ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಬಾಡಿ ಮೈಂಡು ಎಲ್ಲ ನೀಟಾಗಿ ಫ್ರೆಶ್ ಆಗಿರುತ್ತೆ. ನಾವು ಆ್ಯಕ್ಟಿವ್ ಆಗಿರ್ತೀವಿ. ಏನೇ ಕೆಲಸ ಮಾಡೋಕ್ಕೂ ನಮಗೆ ಸ್ವಲ್ಪ ಶಕ್ತಿ ಇರುತ್ತೆ. ಮತ್ತು ಬಂದು ಮೂರನೇದು ಬಂದು ಬೆಳಗಿನ ತಿಂಡಿನ ಯಾವಾಗಲೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ಡಯಟ್ ಅಂತ ಬೆಳಗ್ಗೆ ತಿಂಡಿನ ಮಿಸ್ ಮಾಡ್ಕೋತಾರೆ. ಖಂಡಿತ ಬೆಳಗಿನ ತಿಂಡಿನ ಮಿಸ್ ಮಾಡ್ಕೋಬೇಡಿ. ಏನಾಗುತ್ತೋ ಅದನ್ನು 8 ಗಂಟೆ 9 ಗಂಟೆ ಒಳಗೆ ಒಂಚೂರಾದರೂ ಪರವಾಗಿಲ್ಲ, ಲೈಟಾಗಾದರೂ ಪರವಾಗಿಲ್ಲ ಮಧ್ಯಾಹ್ನದ್ದು ಬೆಳಗ್ಗೆದು ತಿಂಡಿನ ತಿನ್ನೋದನ್ನ ಕಲೀರಿ. ಯಾಕಂದರೆ ಬೆಳಿಗ್ಗೆ ತಿಂಡಿನ ಮಧ್ಯಾಹ್ನ ತಿಂತಾರೆ, ಮಧ್ಯಾಹ್ನದ ಊಟನ 4 ಗಂಟೆಗೆ ತಿಂತಾರೆ, 4 ಗಂಟೆ ಊಟನ ಸಂಜೆ ತಿಂತಾರೆ. ಇದರಲ್ಲೂ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ. ಹಾಗಾಗಿ ಮೂರನೇದು ಬಂದು ಊಟದಲ್ಲಿ ಅತಿ ಹೆಚ್ಚು ತರಕಾರಿಗಳು ಅಂದರೆ ಸೊಪ್ಪು ತರಕಾರಿಗಳು, ಕ್ಯಾರೆಟು ಬೀಟ್ರೂಟು ಮತ್ತು ಹಾಗೆ ಸೊಪ್ಪುಗಳನ್ನ ಪಾಲಕ್ಕು ಮೆಂತ್ಯ ಇಂಥ ಸೊಪ್ಪುಗಳನ್ನ ಯೂಸ್ ಮಾಡಿ. ತುಂಬ ಒಳ್ಳೆಯದು. ಅಂದರೆ ನಮಗೆ ಹೆಲ್ತಿಯಾಗಿರುವಂಥದ್ದನ್ನ ನಾವು ತೊಗೋಬೇಕು. ಮತ್ತು ಹಾಗೆ ಹೊರಗಡೆ ಜಂಕ್ ಫುಡ್ಗಳನ್ನ ತಿನ್ನೋದು ಬೇಡ. ಹೊರಗಡೆ ಜಂಕ್ ಫುಡ್ ತಿನ್ನೋದ್ರಿಂದ ನಮಗೆ ಡೈಜೆಷನ್ ಆಗೋದಿಲ್ಲ, ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರೋದು, ಮತ್ತು ನಮಗೆ ಆರೋಗ್ಯದಲ್ಲಿ ಯಾವಾಗ್ಲೂ ಉಳಿದೇಗೆ ಬರೋವಂಥದ್ದು, ಒಂಥರ ಸುಸ್ತು ಸಂಕಟ ಆಗ್ತಾ ಇರ್ತದೆ. ಹೊರಗಡೆ ತಿಂದಾಗ ನಮಗೆ ಮನೆ ಊಟ ತಿನ್ನೋಕ್ಕೆ ಅನಿಸಲ್ಲ. ಆವಾಗ 1 ಲೋಟ ನೀರು ಕುಡಿತೀವಿ, ಮಲ್ಕೋತೀವಿ. ಅದು ನಮ್ಮ ಬಾಡಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಆವಾಗ ನಾವು ದಪ್ಪ ಆಗ್ತೀವಿ, ಊಟ ಸೇರಲ್ಲ. ಯಾಕಂದರೆ ಹೊರಗಡೆ ಆ ಥರ ಕೆಮಿಕಲ್ ಇರ್ತದೆ. ಕೆಮಿಕಲ್ ಹಾಕಿರೋ ತಿನ್ನೋದ್ರಿಂದನೂ ನಮ್ಮ ಆರೋಗ್ಯ ಹದಗೆಡುತ್ತೆ. ಮತ್ತು ಸುಮ್ಮನೆ ಡಾಕ್ಟ್ರ್ ಶಾಪ್ ಅಂತ ನಾವು ಸುತ್ತೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತೆ ಅದಂತೆ ಇದಂತೆ ಅಂತ ಅಂದ್ಕೊಂಡು ಅದಕ್ಕೆ ನಾವು ಕಾಯಿಲೆ ತಂದ್ಕೊಳ್ಳೋದು ಬೇಡ. ಓಕೆನಾ? ಇದಾದ ನೆಕ್ಸ್ಟು ರಾತ್ರಿ ಊಟನ ಸ್ವಲ್ಪ ಲಿಮಿಟಲ್ಲಿ ಮಾಡಿ. ಯಾಕಂದರೆ ಜಾಸ್ತಿ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೇಳೋಕ್ಕೆ ಆಯಾಸ ಆಗೋದ್ರಿಂದ ಲೈಟಾಗಿ ಮುದ್ದೆ ಚಪಾತಿ ಇಂಥದನ್ನ ತಿನ್ನೋದನ್ನ ರೂಢಿ ಮಾಡಿಕೊಡಿ. ಲೈಟಾಗಿ ಅನ್ನ, ಮುದ್ದೆ ಜೊತೆಗೆ ಲೈಟಾಗಿ ಒಂದು ಸ್ವಲ್ಪ ಅನ್ನ ತಿನ್ನೋದನ್ನ ರೂಢಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಹಾಗೆ ಪ್ರತಿದಿನ ಯಾವುದಾದ್ರೂ ಹಣ್ಣು, ಮನೇಲಿ ಏನು ಹಣ್ಣಿರುತ್ತೆ ಅದನ್ನು ಪ್ರತಿದಿನ ಒಂದೊಂದು ಹಣ್ಣು, ಸಂಜೆ ಊಟ ಆದಮೇಲೆ ಬಾಳೆಹಣ್ಣು ತಿನ್ನೋಕೆ ಕಲೀರಿ, ಇಲ್ಲ ಮಧ್ಯಾಹ್ನ ಊಟದ ಜೊತೆಗೆ ಬಾಳೆಹಣ್ಣು ತಿನ್ನಿ, ಇಲ್ಲಾಂದರೆ ಫ್ರೂಟ್ಸು, ಯಾವ ಫ್ರೂಟ್ಸ್ ಇರ್ತದೆ ಅದನ್ನು ಡೈಲಿ ಒಂದೊಂದು ಹಣ್ಣು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ಮತ್ತು ಹಾಗೆ ಸಕ್ಕರೆ ನಾವು ಬೆಳಗ್ಗೆ ನಿತ್ಯ ಏನು ಅಂತಂದರೆ ಟೀ ಕಾಫಿ ಜಾಸ್ತಿ ಅಡಿಕ್ಟ್ ಆಗಿರ್ತೀವಿ. ಅದಿಲ್ದೋದ್ರೆ ನಮಗೆ ದಿನವೇ ಹೋಗೋದಿಲ್ಲ. ಹಾಗಾಗಿ ಟೀ ಕಾಫಿಗೆ ಸಕ್ಕರೆ ಹಾಕೋ ಬದಲು ಜಾಸ್ತಿ ಬೆಲ್ಲ ಯೂಸ್ ಮಾಡಿ. ಬೆಲ್ಲ ಯೂಸ್ ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಅಂದರೆ ಟೀ ಕಾಫಿ ಆದಷ್ಟು ಕಂಟ್ರೋಲಲ್ಲಿರಲಿ. ಲೈಟಾಗಿ ಕುಡಿತೀನಿ ಅನ್ನೋರು ಲೈಟಾಗಿ ಕುಡೀರಿ, ತುಂಬ ಒಳ್ಳೆಯದು. ಅದನ್ನೇ ಜಾಸ್ತಿ ರೂಢಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ನೆಕ್ಸ್ಟ್ ಬಂದು ಏನಪ್ಪ ಅಂದರೆ ಯಾವಾಗಲೂ ಅಷ್ಟೇ ಏನೇನೋ ಯೋಚನೆ ಮಾಡಿಕೊಂಡು ಮೈಂಡನ್ನು ಇದು ಮಾಡ್ಕೊಳ್ಳೋ ಬದಲು ಒಂದು 10 ನಿಮಿಷ ಕೂತ್ಕೊಂಡು ಯಾವ ಕಡೆಗುಂದಂತ ಒಂದು 10 ನಿಮಿಷ ನಮ್ಮ ಜ್ಞಾನ ಮಾಡುವಂಥದ್ದು. ಯಾರ ಬಗ್ಗೆಯೂ ಯಾವುದೇ ಟೆನ್ಷನ್ನಿಂದ ನಿರಾಳವಾಗಿ ಒಬ್ಬರೇ ಕೂತ್ಕೊಂಡು ಒಂದು ಸ್ವಲ್ಪ ನಮ್ಮ ಮನಸ್ಸನ್ನು ಫ್ರೀ ಆಗಿಬಿಟ್ಟು ಒಂದು 10 ನಿಮಿಷ ಜ್ಞಾನ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಹಾಗೆ ಬಂದು ದಿನ
ದಿನ ಇಲ್ಲ ಅಂದ್ರೂ 3 ಇಲ್ಲ 4 ಲೀಟ್ರ್ ನೀರು ಕುಡಿಯಿರಿ. ನೀರು ಕುಡಿಯೋದ್ರಿಂದ ನಮಗೆ ಸುಸ್ತು ಆಗಲಿ ಆಯಾಸ ಆಗಲಿ ಏನೂ ಆಗೋದಿಲ್ಲ. ಮತ್ತು ಹಾಗೆ ಹೊಟ್ಟೆ ಶೂ ಚೆನ್ನಾಗಾಗುತ್ತೆ. ಮತ್ತು ಹಾಗೆ ನಮಗೆ ಕಣ್ಣಿಗೆ ಒಳ್ಳೆಯದು, ಮತ್ತು ನಮ್ಮ ಹೇರ್ಗೆ ಒಳ್ಳೆಯದು. ಮತ್ತು ಹಾಗೆ ನಮಗೆ ಒಂಥರ ಹೆಲ್ತಿಯಾಗಿರ್ತೀವಿ ನಾವು ನೀರನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಹಾಗೆ ಮೊಬೈಲ್ ಯೂಸ್ ಮಾಡೋದು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ. ಯಾಕಂದರೆ ಹೆಚ್ಚು ಮೊಬೈಲ್ ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಗಳಂತೂ ಬೇಗ ಹೋಗ್ತವೆ, ನಾವೇ ಡಾಕ್ಟ್ರಿಗೆ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಹಾಗಾಗಿ ಅತಿ ಹೆಚ್ಚು ಕಡಿಮೆ ಮೊಬೈಲ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದು, ಮಧ್ಯಾಹ್ನ ಸಂಜೆ 3 ಟೈಮು ಮೊಬೈಲ್ ನೋಡೋದು, ಆ ತಪ್ಪನ್ನ ನಾನು ಮಾಡ್ತೀನಿ. ಅದು ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ಖಂಡಿತ ಮೊಬೈಲ್ ಬಳಕೆನ ಸ್ವಲ್ಪ ಕಡಿಮೆ ಮಾಡೋದು ಹೆಚ್ಚು. ಮತ್ತು ಹಾಗೆ ಕೂತ್ಕೊಳ್ಳೋದು ಫ್ರೆಂಡ್ಸ್, ಒಂದೇ ಕಡೆ ಸುಮಾರು ಹೊತ್ತು ಕೂರೋದ್ರಿಂದನೂ ನಮ್ಮ ಬಾಡಿ ದಪ್ಪ ಆಗುತ್ತೆ. ಆಮೇಲೆ ಬೇರೆ ಕೆಲಸ ಮಾಡೋಕ್ಕೆ ನಮಗೆ ಶಕ್ತಿ ಕೊಡೋದಿಲ್ಲ. ಕೂತ್ಬಿಡೋಣ ಅಂತ ಕೂರಿಸ್ತದೆ. ಅತಿ ಹೆಚ್ಚು ನಾವು ಎಲ್ಲಿ ಕೂರ್ತೀವೋ ಅಲ್ಲೇ ನಮ್ಮ ಸೋಂಬೇರಿತನಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ಕೂರೋದ್ರಿಂದ ಕೂತ್ಕೊಳ್ದಂತೆ ಸ್ವಲ್ಪ ವಾಕ್ ಮಾಡಬೇಕು. ಒಂದು ಅರ್ಧ ಗಂಟೆ 1 ಅವರ್ ಕೂತ್ಕೊಂಡು ಇರಿ. ಮತ್ತು ಜಾಸ್ತಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಕೂತ್ಕೊಂಡ್ರೆ ನಮ್ಮ ಬಾಡಿ ಎಲ್ಲ ಒಂದೇ ಸರಿ ಬಂದು ನಮಗೆ ಸೊಂಟ ಕಾಲ ಮೇಲೆ ನಮಗೆ ಮೇಲಿಂದ ಕೆಳಗೆ ಬಂದು ಎಲ್ಲ ಬಂದು ಕೆಳಗೆ ಕೂತ್ಕೊಳ್ಳುತ್ತೆ. ಆಗ ನಮ್ಗೆ ನಡೆದಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಕೈಕಾಲು ಊದ್ಕೊಳ್ಳುವಂಥದ್ದು, ಮುಖ ದಪ್ಪ ಆಗುವಂಥದ್ದು, ಸೊಂಟದ ಕೆಳಗೆ ದಪ್ಪ ಆಗುವಂಥದ್ದು, ಕೈ ಕಾಲೆಲ್ಲ ಊದ್ಕೊಳ್ಳುವಂಥದ್ದು ಇದೆಲ್ಲ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಎಷ್ಟು ಆಗುತ್ತೋ ಅಷ್ಟು ಆರೋಗ್ಯದ ಕಡೆ ಎಷ್ಟು ವಿಷಯಗಳನ್ನ ನೀವು ಮನದಟ್ಟು ಮಾಡ್ಕೊಂಡು ಹೋಗ್ತಾಯಿದ್ರೆ ಖಂಡಿತ ಆರೋಗ್ಯಕರವಾಗಿರ್ತಾರೆ. ಈ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ.